ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ನನ್ನ ವ್ಯೂವರ್ಸ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನನ್ನ ವೀಡಿಯೋಸ್ನ ಪೂರ್ತಿ ಸ್ಕಿಪ್ ಮಾಡದೆ ಎಂಡಿಂಗ್ವರೆಗೂ ನೋಡ್ತಾ ಇದ್ದೀರಾ, ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಹಾಗೆಯೇ ಲೈಕ್ ಕೂಡ ಕೊಡ್ತಾ ಇದ್ದೀರಾ, ಅದ್ರ ಜೊತೆಗೆ ಹೈಪ್ ಕೂಡ ಡನ್ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ಒಳ್ಳೆ ಪಾಯಿಂಟ್ಸ್ ಕೂಡ ಸಿಗ್ತಾ ಇದೆ. ನನಗೆ ನಿಜ ಖುಷಿ ಆಗ್ತಿದೆ. ನನ್ನ ವ್ಯೂವರ್ಸ್ಗೆ, ಸಬ್ಸ್ಕ್ರೈಬರ್ಸ್ಗೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಡೈಲಿ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಕಮೆಂಟ್ಸ್ ಕೂಡ ಬರ್ತಿದೆ. ನಿಮ್ಮ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ, ಹಾಗೆಯೇ ಡೈಲಿ ವೆಯ್ಟ್ನ ನೀವು ತೋರಿಸಿ ಸಿಸ್ಟರ್ ಅಂತ ಕೂಡ ಕಮೆಂಟ್ಸ್ನ ಮಾಡಿದ್ದೀರಾ. ಬಟ್ ಡೈಲಿ ವೀಡಿಯೋಸ್ನ ನಾನು ಹಾಕೋಕ್ಕಾಗ್ತಿಲ್ಲ, ಯಾಕೆಂದರೆ ಮಗಳ ಎಕ್ಸಾಮು ಹತ್ತಿರ ಇರೋದ್ರಿಂದ ಎಕ್ಸಾಮ್ ಕೂಡ ನಡೀತಿದೆ. ಹಾಗಾಗಿ ಡೈಲಿ ವೀಡಿಯೋಸ್ ಒಂದು 15 ಡೇಸು ಡೈಲಿ ನನ್ನ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಲ್ಲ. 2 ಡೇಸ್ಗೊಂದ್ಸಲ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬರ್ತೀನಿ, ನೀವು ಕೂಡ ನೋಡ್ಬೋದು. ನನ್ನ ಡೈಲಿ ರೊಟೀನ್ ಅಂತೂ ಬಿಸಿನೀರಿಂದ, ಅದಲ್ಲದೆ ನಲ್ಲಿಕಾಯಿ ಜ್ಯೂಸಿಂದನೂ ಕೂಡ ನನ್ನ ಡೈಲಿ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಇವತ್ತಿನ ತಿಂಡಿಗೆ ನಾನು ಸೋರೆಕಾಯಿ ಪಲ್ಯದ ಜೊತೆಗೆ ರೊಟ್ಟಿನ ಕೂಡ ಮಾಡ್ಕೋತಾ ಇದ್ದೀನಿ. ಲಾಸ್ಟ್ ಟೈಮು ನಾನು ಸೋರೆಕಾಯಿ ಪಲ್ಯ ಮಾಡಿದಾಗ ಅದರದ್ದು ಕೂಡ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ಕೊಂಡ್ರಿ, ಪಲ್ಯ ಮಾಡೋದು ಹೇಗೆ ಅಂತ ತೋರಿಸಿ ಅಂತ ಹೇಳಿದರೆ, ಸಿಂಪಲಾಗಿ ಈ ರೀತಿ ಪಲ್ಯ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಲ್ಲದೆ ಬೆಳಗ್ಗೆ ಟೈಮು ಮಕ್ಕಳು ಸ್ಕೂಲಿಗೆ ಹೋಗೋದ್ರಿಂದ ಬೇಗ ಕೂಡ ಆಗುತ್ತೆ, ಆಯಿತಾ. ಇದೊಂದೇ ಸೋರೆಕಾಯಿನ ಹಾಕಿ ಪಲ್ಯ ಯಾವ ರೀತಿ ಮಾಡ್ಕೊಡೋದು ಅನ್ನೋದನ್ನು ಕೂಡ ಇವತ್ತು ಒಂದು ಇಂಗ್ರೀಡಿಯೆಂಟ್ಸ್ನ ಹಾಕಿ ತೋರಿಸಿದ್ದೀನಿ. ನೋಡ್ಬೋದು ನೀವು. ಸೋರೆಕಾಯಿ ಎಲ್ಲ ನೀಟಾಗಿ ತೊಳ್ಕೊಂಡು ಅದ್ರ ಮೇಲೆ ಸಿಪ್ಪೆ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ಹೊರ್ಕೋಬೇಕು. ಅದೆಲ್ಲ ಆದಮೇಲೆ ಸೋರೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಮೀಡಿಯಮ್ ಸೈಜಲ್ಲಿ ಸ್ಮಾಲಾಗಿ ಪಲ್ಯ ಅಲ್ವಾ, ಹಾಗಾಗಿ ಸ್ಮಾಲಾಗಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟ್ ಇರುತ್ತೆ. ಹಾಗೆಯೇ ರೊಟ್ಟಿ ಚೆನ್ನಾಗಿ ತಿನ್ಬೋದು. ಅತಿ ದಪ್ಪ ಆದ್ರೂ ಚೆನ್ನಾಗಿರಲ್ಲ, ತುಂಬ ಸಣ್ಣ ಆದ್ರೂ ಬೇಯಿಸ್ತಿದ್ದ ಹಾಗೆಯೇ ಸ್ಮ್ಯಾಶ್ ಆಗಿಬಿಡುತ್ತೆ, ಅದು ಕದ್ಲೋದಂಗೆ ಆಗುತ್ತೆ ಪಲ್ಯ. ಹಾಗಾಗಿ ಮೀಡಿಯಮ್ ಸೈಜಲ್ಲಿ ಸೋರೆಕಾಯಿನ ಕಟ್ ಮಾಡ್ಕೊ. ಹಾಗೆಯೇ ನಾನು ಇನ್ನೊಂದು ವಿಚಾರನ ನಿಮ್ಮ ಜೊತೆ ಶೇರ್ ಮಾಡಲೇಬೇಕು. ನಾನು ಇವತ್ತು ಗ್ರೀನ್ ಡ್ರೆಸ್ ಹಾಕಿದ್ದೀನಿ ಅಲ್ವಾ, ಆ ಡ್ರೆಸ್ನ ನಾನು ಯಾವಾಗ ತೊಗೊಂಡಿದ್ದು ಅಂದರೆ ಫಸ್ಟ್ ಟೈಮ್ ನಮ್ಮ ಮನೆಯವರು ನಾನು ಮದುವೆ ಆಗೋಕ್ಕಿಂತ ಮುಂಚೆ, ಅಂದರೆ ಎಂಗೇಜ್ಮೆಂಟ್ ಆದಮೇಲೆ ಕೊಡಿಸಿದ ಡ್ರೆಸ್ ಅದು. ಫಸ್ಟ್ ಗಿಫ್ಟು, ಆಯಿತಾ. ನಮ್ಮ ಮನೆಯವರಿಂದ ನನಗೆ ಬಂದಿದ್ದಂಥ ಫಸ್ಟ್ ಗಿಫ್ಟು ಅಂದರೆ ಆ ಡ್ರೆಸ್ಸು, ಓಕೆನಾ. ಅದನ್ನು ಒಂದು 3 ಇಯರ್ಸ್ ಬ್ಯಾಕ್ ಹಾಕೋತಾ ಇದ್ದೆ, ಸರಿಯಾಗಿ ಆಗ್ತಾಯಿತ್ತು. ವೆಯ್ಟ್ ಕಮ್ಮಿ ಆಗಿತ್ತು, ಮತ್ತೆ ವೆಯ್ಟ್ ಜಾಸ್ತಿ ಆಯಿತು. ಅದೆಲ್ಲ ಸ್ಟಿಚ್ ಹಾಕಿದ್ದೆಲ್ಲ ಲಾಸ್ಟ್ ಹಾಕಿದ್ದೆಲ್ಲ ಬಿಡಿಸಿ, ಹೊಲಿಗೆಲ್ಲ ಬಿಡಿಸೂ ಕೂಡ ಡ್ರೆಸ್ ಹಾಕೊಳ್ಳೋಕೆ ಹೋದರೆ ನನಗೆ ಆ ಡ್ರೆಸ್ ಆಗ್ತಾನೆ ಇರಲಿಲ್ಲ, ತುಂಬ ಟೈಟ್ ಆಗ್ತಾಯಿತ್ತು. ಬಟ್ ನೆನ್ನೆ ಟ್ರೈ ಮಾಡೋಣ ನೋಡೋಣ ಅಂದ್ಕೊಂಡು ಹಾಕ್ಕೊಂಡೆ, ಆಯಿತಾ. ನೀಟಾಗಿ ಫಿಟ್ಟಿಂಗ್ ಕರೆಕ್ಟಾಗೇ ಬಂತು. ಫಿಟ್ಟಿಂಗ್ ಕರೆಕ್ಟಾಗಿದೆ, ಬಟ್ ತುಂಬ ಲೂಸು ಅಂತ ಏನಿಲ್ಲ, ತುಂಬ ಟೈಟು ಅಂತ ಏನಿಲ್ಲ. ಫಿಟ್ಟಿಂಗ್ ಅಂತೂ ಕರೆಕ್ಟಾಗಿ ಬಂತು. ತುಂಬಾ ಖುಷಿ ಆಗೋಯಿತು. ಈ ಡ್ರೆಸ್ಸು ನಾನು 6 ಮಂತ್ 3 ಮಂತ್ ಬ್ಯಾಕ್ ನಾನು ಈ ಡ್ರೆಸ್ ಹಾಕಿದಾಗ ನನಗೆ ಆಗಲೇ ಇಲ್ಲ ಡ್ರೆಸ್ಸು. ಆದರೆ ಇವಾಗ ಆಗ್ತಿದೆ. ಅಂದರೆ ನನ್ನ ವೆಯ್ಟು 4 kg ಅಷ್ಟು ಲಾಸ್ ಮಾಡ್ಕೊಂಡಿರೋದ್ರಿಂದ, 4-5 kg ವೆಯ್ಟ್ ಲಾಸ್ನ ಮಾಡಿರೋದ್ರಿಂದ ಆ ಡ್ರೆಸ್ಸು ನನಗೆ ಸರಿಯಾಗಿ ಆಗ್ತಿದೆ. ನಿನ್ನೆ ಹಾಕ್ಕೊಂಡು ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಏಕೆಂದರೆ ನಮಗೆ ಮೊದಲನೇ ಗಿಫ್ಟು ಅಂತ ನಮ್ಮ ಮನೆಯವರಿಂದ ಯಾರಿಗೇ ಆಗಲಿ ಹೆಣ್ಮಕ್ಳಿಗೆ, ಅವರ ಮನೆಯವರು ಫಸ್ಟ್ ಗಿಫ್ಟು ಅಂತ ಕೊಡಿಸಿದ್ನ ಯಾರೂ ಅದನ್ನು ಹಾಳು ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಸೇಫಾಗಂತೂ ಇಟ್ಕೋತೀವಿ. ಅದೇ ರೀತಿ ನನಗೆ ಮೊದಲನೇ ಗಿಫ್ಟು ಅಂತ ಬಂದಿದ್ದು. ನೆಕ್ಸ್ಟ್ ತುಂಬಾ ಗಿಫ್ಟ್ಗಳು ಬಂದಿದ್ದಾವೆ, ಬಟ್ ಅದು ಯಾವುದೂ ನನಗೆ ರೀಸನ್ ಆಗೋದೇ ಇಲ್ಲ. ಯಾಕೆಂದರೆ ಅದು ಕಾಮನಾಗಿ ಬರ್ತಾ ಇರುತ್ತೆ ಡ್ರೆಸ್ಗಳು, ಅದು ಇದು ವಾಚು ಅಂದ್ಕೊಂಡು ಗಿಫ್ಟ್, ಒಡವೆ ಅನ್ನೋದೆಲ್ಲ ಗಿಫ್ಟ್ ನೆಕ್ಸ್ಟ್ ಬರ್ತಾ ಇರುತ್ತೆ. ಬಟ್ ಮದುವೆಗಿಂತ ಮುಂಚೆ, ಎಂಗೇಜ್ಮೆಂಟ್ ಆದಮೇಲೆ ಮೊದಲನೇ ಗಿಫ್ಟು ಅಂತ ಅವ್ರು ಕೊಡಿಸಿರ್ತಾರಲ್ವ, ಆ ಗಿಫ್ಟು ನಿಜವಾಗ್ಲೂ ಸೇಫಾಗಿ ಇಟ್ಕೋಬೇಕು, ಕೊನೆವರೆಗೂ ಇಟ್ಕೋಬೇಕು ಅನ್ನೋ ಆಸೆ ಪ್ರತಿಯೊಂದು ಯಾರೇ ಹೆಣ್ಮಕ್ಳಿಗೂ ಅಷ್ಟೇ. ಅವರಿಗೆ ಮೊದಲನೇ ಗಿಫ್ಟು ಅಂತ ಅವರ ಇಷ್ಟಪಟ್ಟವರಿಂದ ಬಂದಾಗ ಅದನ್ನು ಯಾರೂ ಹಾಳು ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ ಅಲ್ವಾ. ಅದೇ ರೀತಿ ನನಗೂ ಕೂಡ ಇದು ಮೊದಲನೇ ಗಿಫ್ಟ್. ಡ್ರೆಸ್ಸು ನಂದು 12 ಇಯರ್ಸ್ ಬ್ಯಾಕ್ದು, ಓಕೆನಾ. 12 ಇಯರ್ಸ್ ಆಯಿತು ಈ ಡ್ರೆಸ್ನ ಕೊಡಿಸಿ. ಬಟ್ ಹಳೇದಾದ್ರೂ ನಿಜವಾಗ್ಲೂ ಅದ್ರ ಮೇಲಿರೋಂಥ ಪ್ರೀತಿ ಸ್ವಲ್ಪನೂ ಕಮ್ಮಿ ಆಗಿಲ್ಲ. ಆ ಡ್ರೆಸ್ ಮೇಲಿರೋಂಥದ್ದು ತುಂಬಾ ಹಳೇದಾದ್ರೂ ಹಾಕೋಬೇಕು ಅಂತ ಅನಿಸುತ್ತೆ. ಏಕೆಂದರೆ ಅವರು ಮೊದಲನೇ ಸಲ ನನಗೆ ತೆಕ್ಕೊಟ್ಟಿದ್ದು, ತುಂಬಾ ಇಷ್ಟಪಟ್ಟು ಕೊಡಿಸಿದ್ರು. ನನಗೆ ಇಷ್ಟ ಆಗಿತ್ತು ಆ ಡ್ರೆಸ್ಸು. ಅದಕ್ಕೋಸ್ಕರ ಆ ಡ್ರೆಸ್ನ ಆಗದೇ ಇದ್ರೂ ನಾನು ತೆಗೆದಿಟ್ಟಿರಲಿಲ್ಲ, ಎಲ್ಲೂ ಎಸ್ತೂ ಇರಲಿಲ್ಲ, ಏನೂ ಮಾಡಿರಲಿಲ್ಲ, ಆಯಿತಾ. ಹಾಗೇ ಸೇಫಾಗಿಟ್ಟಿದ್ದೆ. ಆ ಡ್ರೆಸ್ ನನಗೆ ಆಗ್ತಾಯಿಲ್ಲ ಅಂತ ಗೊತ್ತಿತ್ತು, ಬಟ್ ಆದರೂ ಲಾಸ್ಟ್ ಸ್ಟಿಚ್ಚರ್ಗೂ ಅಳೆದು ಬಿಟ್ಟಿದೆ, ಆಯಿತಾ. ಅದು ಆಗ್ತಾನೇ ಇರಲಿಲ್ಲ. ಕೊನೆಯದಾಗಿ ಇವಾಗ 6 ಮಂತ್ ಬ್ಯಾಕ್ ಆ ಡ್ರೆಸ್ ನನಗೆ ಆಗ್ತಾನೇ ಇರಲಿಲ್ಲ. ಅಷ್ಟು ಟೈಟ್ ಅಂದರೆ ಆಗ್ತಾನೇ ಇರಲಿಲ್ಲ ಬಿಡಿ, ಅಷ್ಟು ಇದಾಗ್ತಿತ್ತು. ಬಟ್ ಇವಾಗ ಆಗ್ತಿದೆ. ಅಂದರೆ 5 to 6 kg ನಾನು ವೆಯ್ಟ್ ಲಾಸ್ನ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಆ ಡ್ರೆಸ್ ಕರೆಕ್ಟಾಗಿ ಆಗ್ತಿದೆ. ಯಾರಿಗಾದರೂ ಅಷ್ಟೇ ಅಲ್ವಾ, ತುಂಬ ಡ್ರೆಸ್ಸು ಇಷ್ಟ ಆಗುತ್ತೆ, ತುಂಬ ಡ್ರೆಸ್ ತೊಗೊಂಡಿರ್ತೀವಿ, ತುಂಬ ಇಷ್ಟಪಟ್ಟಿರ್ತೀವಿ. ಬಟ್ ಆ ಡ್ರೆಸ್ ಆಗ್ತಾಯಿಲ್ಲ ಅಂದರೆ ನಿಜವಾಗ್ಲೂ ಅದ್ರ ಬಗ್ಗೆ ತುಂಬಾ ಫೀಲ್ ಆಗುತ್ತೆ ನಿಜವಾಗ್ಲೂ. ಆಮೇಲೆ ಹಾಕ್ಕೊಂಡ್ರೂ ಒಳ್ಳೆ ಕೊಲೆಸ್ಟ್ರಾಲ್ ಎಲ್ಲ ತುಂಬಿಕೊಂಡು, ಸಾಮಾನ್ಯವಾಗಿ ನಮ್ಮ ಹೆಣ್ಮಕ್ಳಿಗೆ ಬೆನ್ನ ಭಾಗದಲ್ಲಿ, ಅದಲ್ಲದೆ ಬ್ಯಾಕ್ ಸೈಡು, ತೊಡೆ ಭಾಗದಲ್ಲಿ, ಆಮೇಲೆ ಕೈ ತೋಳಲ್ಲಿ ಇಂಥ ಕಡೆನೇ ಜಾಸ್ತಿ ಬೊಜ್ಜು ಕೂರೋದ್ರಿಂದ, ಅದಲ್ಲದೆ ಕೆನ್ನೆಗಳಲ್ಲಿ, ಆಮೇಲೆ ಗದ್ದದ ಕೆಳಗೆ ಕತ್ತಿದೆಯಲ್ವ ಅಲ್ಲೆಲ್ಲ ನಮ್ಮ ಬೊಜ್ಜು ಸ್ಟೋರ್ ಆಗೋದ್ರಿಂದ ತುಂಬ ಅಸಹ್ಯವಾಗಿ ಕಾಣಿಸುತ್ತೆ. ನಮಗೆ ಗಿಲ್ಟ್ ಫೀಲ್ ಆಗ್ತಾ ಇರುತ್ತೆ. ಅಯ್ಯೋ, ಇದು ನನಗೆ ಫಿಟ್ಟಿಂಗ್ ಹೀಗೆ ಕಾಣಿಸ್ತಿದೆಯೋ ಏನೋ ಅನ್ನೋ ಥರ ಮುಜುಗರ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ನಮ್ಮ ಬ್ಯಾಕ್ ಸೈಡು, ಅದಲ್ಲದೆ ಬೆನ್ನುಗಳ ಹತ್ರ ಎಲ್ಲ ತುಂಬ ಬೊಜ್ಜು ಕೂತ್ಕೊಳ್ಳೋದ್ರಿಂದ ಎಷ್ಟು ನಮಗೊಂಥರ ಇರಿಟೇಷನ್ ಆಗ್ತಾ ಇರುತ್ತೆ. ಅದೇ ನೀವು ಸ್ವಲ್ಪ ಫಿಟ್ನೆಸ್ ಮೇಂಟೈನ್ ಮಾಡಿ, ಡಯಟ್ ಎಲ್ಲ ಮಾಡಿ ನೋಡಿ, ನಮ್ಮ ಬಾಡಿನ ನಮಗೆ ನೋಡ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ. ಎಷ್ಟು ನೀಟಾಗಿದೆ ಅಲ್ವಾ, ಎಲ್ಲೂ ಬೊಜ್ಜು ಸ್ಟೋರ್ ಆಗಿಲ್ವಲ್ಲ ಅನ್ನೋ ಥರ ಖುಷಿ
ಖುಷಿ ಆಗ್ತಾ ಇರುತ್ತೆ. ಅದೇ ಥರ ಫೀಲ್ ನನಗೂ ಕೊಡ್ತಾ ಇತ್ತು. ಬಟ್ ನಿನ್ನೆ ಆ ಡ್ರೆಸ್ ಹಾಕಿದಾಗ ನನಗೆ ಖುಷಿನೇ ಆಗೋಯಿತು. ಆ ಡ್ರೆಸ್ ಆಗ್ತಿದೆಯಲ್ಲ ನನಗೆ ಅಂತ ತುಂಬ ಖುಷಿ ಆಯಿತು. ಹಾಗೆಯೇ ನಿಮ್ಮನ್ನು ಇಷ್ಟಪಟ್ಟವರು ನಿಮಗೆ ಏನು ಫಸ್ಟ್ ಟೈಮ್ ಗಿಫ್ಟ್ ಕೊಟ್ಟರು, ನಿಮ್ಮ ಯಜಮಾನರು ಏನು ಗಿಫ್ಟ್ ಕೊಡಿಸಿದ್ರು ಅನ್ನೋದನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ, ಓಕೆನಾ. ನನಗೆ ಫಸ್ಟ್ ಗಿಫ್ಟ್ ಬಂದಿದ್ದು ಡ್ರೆಸ್ಸು. ಹಾಗೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಯಾಕೆ ಈ ಟಾಪಿಕ್ನ ನಾನು ಹೇಳಿದೆ ಅಂದರೆ, ಸಾಮಾನ್ಯವಾಗಿ ನಾವು ಹುಡುಗಿರು ದಪ್ಪ ಆದಮೇಲೆ ನಮಗೆ ತೊಡೆ ಹತ್ತಿರ ಅಥವಾ ಕೈ ತೋಳು ಹತ್ತಿರ, ಹೊಟ್ಟೆ ಹತ್ತಿರ, ಆಮೇಲೆ ಹಿಂದೆ ಬೆನ್ನ ಹತ್ತಿರ, ಅದೇ ಕೆನ್ನೆ ಹತ್ತಿರ ತುಂಬಾ ಬೊಜ್ಜು ಕೂತ್ಕೊಳ್ಳೋ ಪ್ಲೇಸು ಅಂದರೆ ಇದೇ ಜಾಗದಲ್ಲಿ ಜಾಸ್ತಿ ಹೆಣ್ಮಕ್ಳಿಗೆ ಜಾಸ್ತಿಯಾಗಿ ಈ ಭಾಗದಲ್ಲೇ ಬೊಜ್ಜು ಜಾಸ್ತಿ ಶೇಖರಣೆ ಆಗೋದು, ಆಯಿತಾ. ಇದರಿಂದ ನಮಗೆ ಹೊಸ ಹೊಸ ಬಟ್ಟೆ ಹಾಕ್ಕೊಂಡು ಹೊರಗಡೆ ಹೋಗೋಕ್ಕೂ ಒಂಥರ ಮುಜುಗರ ಅನಿಸುತ್ತೆ. ಏಕೆಂದರೆ ಅದು ಫಿಟ್ನೆಸ್ಸೇ ಕೊಡಲ್ಲ. ನಮ್ಮ ಬಾಡಿ ಶೇಪು ಒಂಥರ ಚೇಂಜಸ್ ಆಗಿಬಿಟ್ಟಿರುತ್ತೆ, ಆಯಿತಾ. ಒಂಥರ ನಮಗೆ ಫೀಲ್ ಆಗ್ತಾ ಇರಲ್ಲ, ತುಂಬ ಚೆನ್ನಾಗಿ ಕಾಣ್ತಿದೆ ಅನ್ನೋ ಥರ. ನಮಗೆ ಎಂಥ ಡ್ರೆಸ್ ಹಾಕಿದ್ರೂ ಅದು ಫಿಟ್ಟಿಂಗ್ ಆಗಿ ತುಂಬ ಚೆನ್ನಾಗಿ ಕಾಣ್ತಿದೆ, ನನ್ನ ಬಾಡಿ ಶೇಪ್ ಚೆನ್ನಾಗಿ ಕಾಣ್ತಿದೆ ಅಂತ ಅನಿಸೋದೇ ಇಲ್ಲ ನಿಜವಾಗ್ಲೂ. ಬೊಜ್ಜು ಒಂದೊಂದು ಕಡೆ ಹೋಗಿ ಒಂಥರ ಸ್ಟೋರ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೇಳಿದೆ, ಇದು ಸ್ಟೋರ್ ಆಗೋದೆಲ್ಲ ನಿಲ್ಲಿಸ್ಬೇಕು. ಈ ಥರ ಬೊಜ್ಜು ಕಮ್ಮಿ ಆಗೋದನ್ನು ನಾವು ಸ್ಟಾಪ್ ಮಾಡಬೇಕು. ನಮ್ಮ ಫಿಟ್ನೆಸ್ ಚೆನ್ನಾಗಿ ಕಾಣಬೇಕು ಅನ್ನೋದಾದರೆ ಮೇನ್ ರೀಸನ್ನು ನಿಮಗೆಲ್ಲ ಗೊತ್ತಿರೋ ಹಾಗೇ ನಾವು ತಿನ್ನೋ ಫುಡ್ಡು ಏನಿದೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡ್ಕೋಬೇಕಾಯ್ತಾ. ನಾವು ಹೊರಗಡೆ ಬೋಂಡ ಬಜ್ಜಿ ಏನೋ ಒಂದು ಹೊರಗಡೆ ತಿಂತಾಯಿದ್ದೀವಿ, ಕರೆದ ಐಟಮ್ ತಿಂತಾಯಿದ್ದೀವಿ, ಜಂಕ್ ಫುಡ್ ತೊಗೋತಾ ಇದ್ದೀವಿ ಅಂತ ಅಂದರೆ ಅದನ್ನು ಮೊದಲು ನಾವು ಸ್ಟಾಪ್ ಮಾಡಬೇಕು. ಇದಲ್ಲದೆ ಎಕ್ಸಸೈಸು, ರನ್ನಿಂಗು, ಫಿಸಿಕಲ್ ಆ್ಯಕ್ಟಿವಿಟೀಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏಕೆಂದರೆ ನಮ್ಮ ಬೊಜ್ಜು ನೀಟಾಗಿ ಕರಗಬೇಕು, ಕೊಲೆಸ್ಟ್ರಾಲ್ ಕರಗಬೇಕು ಅಂದರೆ ನಾವು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಲೇಬೇಕು. ಕಾರ್ಬ್ಸ್ನ ಕಮ್ಮಿ ಯೂಸ್ ಮಾಡಬೇಕು. ಅದ್ರ ಬದಲು ಬೇರೆ ಫೈಬರ್ ಅಂಶನ, ವಿಟಮಿನ್ಸ್ ಇರೋ ಅಂಶನ, ಪ್ರೋಟೀನ್ ಇರೋ ಅಂಶನ, ಫೈಬರ್ ಇರೋ ಅಂಶನ ನಾವು ನಮ್ಮ ಹೊಟ್ಟೆಗೆ ಹಾಕಬೇಕು. ಬೇರೆ ಬೇರೆ ಬೊಜ್ಜು ಹಾಕೋದ್ಕಿಂತ, ಬೇರೆ ಬೇರೆ ಕೆಟ್ಟ ಕೆಟ್ಟ ಪದಾರ್ಥಗಳನ್ನು ನಮ್ಮ ಹೊಟ್ಟೆಗೆ ತುಂಬಿಸೋದ್ಕಿಂತ ಹೆಲ್ದಿಯಾಗಿರೋಂಥ ಐಟಮ್ಸ್ನ ನಮ್ಮ ಹೊಟ್ಟೆಗೆ ತುಂಬಿಸಿ. ಆಗ ನಿಮ್ಮ ಹೊಟ್ಟೆನೂ ಕ್ಲೀನಾಗಿರುತ್ತೆ, ಯಾವ ಬೊಜ್ಜು ಇರಲ್ಲ. ಹಾಗೆಯೇ ನಿಮ್ಮ ಬಾಡಿನೂ ಅಷ್ಟೇ ಶೇಪಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಬೇರೆಯವ್ರು ನೋಡಿ, ಬೇರೆಯವ್ರನ್ನ ಬಾಡಿ ಶೇಪ್ ನೋಡಿ ನಾವು ಹೊಟ್ಟೆ ಹುರ್ಕೊಳ್ಳೋದ್ಕಿಂತ ನಮ್ಮ ಬಾಡಿ ಶೇಪ್ ನೋಡಿ ಬೇರೆಯವ್ರ ಹೊಟ್ಟೆ ಹುರ್ಕೊಳ್ಳಿ, ಓಕೆನಾ. ಆ ಥರ ಮಾಡ್ಕೋಬೇಕು ಅಂದರೆ ನಿಮ್ಮ ಬಾಡಿನ ಫಿಟ್ಟಾಗಿ ಇಟ್ಕೋಬೇಕು. ಪ್ರತಿಯೊಂದು ಡ್ರೆಸ್ ಆಗಲಿ, ಸ್ಯಾರಿ ಆಗಲಿ, ನಿಮಗೆ ಎಂಥ ಹಳೆ ಡ್ರೆಸ್ ಹಾಕಲಿ, ಯಾವುದೇ ರೀತಿ ಹಳೆ ಸ್ಯಾರಿ ಹಾಕಲಿ, ನಿಮ್ಮ ಬಾಡಿ ಶೇಪ್ ತುಂಬ ಚೆನ್ನಾಗಿದೆ ಅಂದರೆ ನಿಮಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅದು, ಓಕೆನಾ. ಅದೇ ನೀವು ಎಂಥ ಮೈಸೂರು ಸಿಲ್ಕ್ ಸೀರೆ ಉಡಿ, ಎಂಥ ಕಾಸ್ಟ್ಲಿ ಸೀರೆ ಉಡಿ, ನೀವು ತುಂಬ ದಪ್ಪ ಇದ್ದೀರಾ, ನಿಮ್ಮ ಬಾಡಿ ಶೇಪ್ ಇಲ್ಲ ಅಂದರೆ ಆ ಸ್ಯಾರಿ ನಿಮಗೆ ನಿಜವಾಗ್ಲೂ ಚೆನ್ನಾಗಿ ಕಾಣಲ್ಲ. ಏಕೆಂದರೆ ನೀವು ತುಂಬ ದಪ್ಪ ಇದ್ರೂ ಬಾಡಿ ಶೇಪ್ ಅಂತ ಇದೆಯಲ್ಲ, ಅದಿರಬೇಕು. ಬಾಡಿ ಶೇಪ್ ಅನ್ನೋದಿಲ್ಲ ಅಂದರೆ ನೀವು ಎಷ್ಟೇ ಸಣ್ಣ ಇರಿ, ದಪ್ಪ ಇರಿ, ನಿಮ್ಮ ಬಾಡಿ ಶೇಪ್ ಇಲ್ಲ ಅಂದರೆ ಅದಕ್ಕೆ ಯಾವ ಸೀರೆ ಆಗಲಿ, ಡ್ರೆಸ್ ಆಗಲಿ ನಿಜವಾಗ್ಲೂ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳಿಗೆ ಫಿಟ್ನೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಫಿಟ್ನೆಸ್ನ ನೀವು ಮೇಂಟೈನ್ ಮಾಡಬೇಕು, ಫಿಟ್ಟಾಗಿರಬೇಕು ಅನ್ನೋದಾದರೆ ನೀವು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಲೇಬೇಕು. ಜಿಮ್ಗೆ ಹೋಗೋರು ಹೋಗಿ, ವಾಕ್ ಮಾಡೋರು ಮಾಡಿ, ರನ್ನಿಂಗ್ ಮಾಡೋರು ಮಾಡಿ. ಸ್ಟ್ರೆಂತ್ ಟ್ರೈನಿಂಗ್ ಹೇಳ್ಕೊಟ್ಟೆ ಅವತ್ತೇ, ಅದರಿಂದ ತುಂಬಾ ಬೊಜ್ಜು ಕರಗುತ್ತೆ. ಹೊಟ್ಟೆ ಬೊಜ್ಜಿಂದು ಬೊಜ್ಜು, ಹೊಟ್ಟೆ ಬೊಜ್ಜೆಲ್ಲ ಚೆನ್ನಾಗಿ ಕರಗಿಸ್ಬೋದು ಅಂತ ಹೇಳ್ಕೊಟ್ಟೆ. ಸ್ಟ್ರೆಂತ್ ಟ್ರೈನಿಂಗ್ನ ಮಾಡಿ, ಮನೇಲೇ ತರಿಸ್ಕೊಳ್ಳಿ, ಡಂಬಲ್ಸ್ನ ಯೂಸ್ ಮಾಡಿಕೊಂಡು ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ, ತುಂಬ ಯೂಸ್ ಆಗುತ್ತೆ. ಅದಲ್ಲದೆ ನೀವು ತಿನ್ನೋ ಫುಡ್ಡು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಹೆಲ್ದಿ ಐಟಮ್ಸ್ನ ಯೂಸ್ ಮಾಡಿ. ಆವಾಗ ನೋಡಿ, ನೀವು 100 ರೂಪೀಸ್ ಸ್ಯಾರಿ ಉಡ್ರಿ, ಅಷ್ಟು ಚೆನ್ನಾಗಿ ಕಾಣ್ತೀರಾ. ಒಂದು ಹಳೆ ಟಾಪ್ ಹಾಕ್ಕೊಂಡ್ರು ಅಷ್ಟು ನೀಟಾಗಿ ಕಾಣುತ್ತೆ ನಿಮ್ಮ ಬಾಡಿ ಶೇಪ್ಗೆ. ನೀವು ಯಾವ ಡ್ರೆಸ್ಸು, ಜೀನ್ಸ್ ಹಾಕೋತಿರೋ, ಟಿ ಶರ್ಟ್ ಹಾಕೋತಿರೋ, ಯಾವ ಮಾಡರ್ನ್ ಡ್ರೆಸ್ ಹಾಕೊಂಡ್ರು ನಿಮಗೆ ಅಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ. ಬಟ್ ತುಂಬ ದಪ್ಪ ಇದ್ದಾಗ, ತುಂಬ ದಪ್ಪ ಅನ್ನೋ ರೀಸನ್ ನಾನು ಹೇಳಲ್ಲ, ಬಾಡಿ ಶೇಪ್ ನಿಮ್ಮಲ್ಲಿ ಚೆನ್ನಾಗಿಲ್ಲ ಅಂದಾಗ, ಅದಲ್ಲದೆ ತುಂಬಾ ಹೆವಿ ದಪ್ಪ ಇದ್ದಾಗಲೂ ನಿಜವಾಗ್ಲೂ ಆ ಶೇಪು ನಿಜವಾಗ್ಲೂ ನಿಮಗೆ ಯಾವ ಡ್ರೆಸ್ಸು, ಸ್ಯಾರಿ ಹಾಕ್ಕೊಂಡ್ರು, ನೀವು ಹೇಳಿದ್ನಲ್ಲ ಮುಂಚೆನೇ, ನೀವು ಮೈಸೂರು ಸಿಲ್ಕ್ ಕಾಸ್ಟ್ಲಿ ಸೀರೆ ಹಾಕ್ಕೊಂಡ್ರು, ರೇಷ್ಮೆ ಸೀರೆ ಹಾಕ್ಕೊಂಡ್ರು ಅದು ನಿಮಗೆ ಅಷ್ಟು ನೀಟಾಗಿ ಕಾಣಿಸಲ್ಲ. ನಿಮ್ಮ ಚಂದ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ, ನಿಮ್ಮ ಬಾಡಿ ಶೇಪು, ನಿಮ್ಮ ಫಿಟ್ನೆಸ್ ಇಂಪಾರ್ಟೆಂಟು. ಅದನ್ನು ಮೊದಲು ಮೇಂಟೈನ್ ಮಾಡಬೇಕು ಅಂದರೆ ನೀವು ಚೆನ್ನಾಗಿ ಫಿಟ್ಟಾಗಿರಿ, ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಹಾಗೆಯೇ ಇಲ್ಲಿ ನಾನು ಸೋರೆಕಾಯಿ ಪಲ್ಯಕ್ಕೆ 2-3 ಈರುಳ್ಳಿನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಬೆಳ್ಳುಳ್ಳಿ, 1-2 ಇಂಚು ಶುಂಠಿನ ತೊಗೊಂಡು, ಇನ್ನು ಕಾಯಿ ತುರಿನ ತೊಗೊಂಡಿದ್ದೀನಿ. ಕಾಯಿನ ಕಟ್ ಮಾಡಿಕೊಂಡು ರುಬ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಒಂದು ಕಟ್ಟು ಪಾಲಕ್ ಸೊಪ್ಪು. ಏಕೆಂದರೆ ಪಾಲಕ್ ಸೊಪ್ಪು ನಿಮ್ಮ ಆಪ್ಷನಲ್ ಹಾಕಲೇಬೇಕು ಅಂತ ಏನಿಲ್ಲ, ಮನೇಲಿತ್ತು ವೇಸ್ಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಪಾಲಕ್ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬಾ ಒಳ್ಳೆಯದು. ಹಾಗಾಗಿ ಪಾಲಕ್ ಸೊಪ್ಪನ್ನ ಸುಮ್ಮನೆ ವೇಸ್ಟ್, ಒಂದು ಕಟ್ಟು ಇತ್ತು, ಜ್ಯೂಸ್ ಏನು ಬೇಡ, ನಂದಿಕಾಯಿ ಎಲ್ಲ ಇರೋದ್ರಿಂದ ಪಾಲಕ್ ಸೊಪ್ಪಿಂದ ಜ್ಯೂಸ್ ಏನೂ ಮಾಡ್ಕೊಳ್ಳಿಲ್ಲ ನಾನು, ವೇಸ್ಟ್ ಆಗಿಬಿಡುತ್ತೆ. ಇನ್ನು ನಾಳೆಗೆ ಫ್ರೆಶ್ ಆಗಿರಲ್ಲ ಅಂದ್ಕೊಂಡು ಅದನ್ನು ಪಾಲಕ್ ಸೊಪ್ಪನ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದನೂ ಈ ಸೋರೆಕಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಅದಲ್ಲದೆ ಸ್ವಲ್ಪ ಗ್ರೀನಿಶ್ ಆಗು ಕಾಣುತ್ತೆ, ಒಂಥರ ನೋಡೋಕ್ಕೂ ಖುಷಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಒಂದು ಕಟ್ ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ. ಅದಲ್ಲದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅಚ್ಕಾರದ ಪುಡಿ, ಹಾಗೆಯೇ ಧನಿಯಾ ಪೌಡರು ತೊಗೊಂಡಿದ್ದೀನಿ. ಕಾಯಿ ತೊಗೊಂಡಿದ್ದೀನಿ. 2-3 ಈರುಳ್ಳಿನ ತೊಗೊಂಡಿದ್ದೀನಿ. ಅದ್ರ
ಜೊತೆಗೆ ಒಂದು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ, 2 ಇಂಚು ಶುಂಠಿನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ರುಬ್ಕೊಂಡು ಈ ಕಡೆ ನಾವು ಕುಕ್ಕರಲ್ಲಿ ಬೇಕಾದ್ರೂ ನಾವು ಪಲ್ಯನ ಮಾಡ್ಕೋಬೋದು. ಅದಲ್ಲದೆ ಕಡಾಯಿಲೂ ಕೂಡ ಪ್ಯಾನಲ್ಲೂ ಕೂಡ ನೀವು ಬಾಣಲಿಲಿ ಇದೆ ಅಂದರೆ ಬಾಣಲಿಲಿ ಮಾಡ್ಕೋಬೋದು, ಕಡಾಯಿಲಿ ಮಾಡ್ಕೋಬೋದು. ಇದರಲ್ಲೂ ಕೂಡ ತಪ್ಪಲಲ್ಲಿ ಕೂಡ ಆರಾಮಾಗಿ ಸೋರೆಕಾಯಿ ಪಲ್ಯನ ಮಾಡ್ಕೋಬೋದು. ಏಕೆಂದರೆ ಸೋರೆಕಾಯಿ ಬೇಗ ಬೇಯೋದ್ರಿಂದ ಇದನ್ನು ನೀವು ಯಾವುದ್ರಲ್ಲಿ ಮಾಡಿದ್ರೂ ಬೇಗ ಆಗುತ್ತೆ ಆಯಿತಾ. ನೀವು ಕುಕ್ಕರಲ್ಲೇ ಮಾಡಬೇಕು ಅನ್ನೋ ಆಪ್ಷನ್ನೇ ಇಲ್ಲ. ಒಂದು ಕುದಿ ಕುದಿಸ್ಬಿಟ್ರೆ ಸಾಕು, ಸೋರೆಕಾಯಿ ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ. ಹಾಗೆಯೇ ಒಗ್ಗರಣೆಗೆ ನಾನಿಲ್ಲಿ ಅರ್ಧ ಸ್ಪೂನ್ ತುಪ್ಪನ ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ತುಪ್ಪ ಯೂಸ್ ಮಾಡ್ತೀನಿ, ಹಾಗಾಗಿ ಆಯಿಲ್ ಯೂಸ್ ಮಾಡ್ತಾ ಇಲ್ಲ, ತುಪ್ಪನ ತೊಗೊಂಡಿದ್ದೀನಿ. ಅದಕ್ಕೆ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಎಲ್ಲ ಚಿಟಪಟನ್ ಸಿಡಿದ ಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು. ಇನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಸುಂಡಿದ ಮೇಲೆ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ಆ ಮಸಾಲೆ ಎಲ್ಲ ಸ್ವಲ್ಪ ಕುದಿ ಬಂದ ಮೇಲೆ ನಾನು ಹಚ್ಚಿಟ್ಕೊಂಡಿರ್ತೀನಲ್ವ, ಹಚ್ಚಿಟ್ಕೊಂಡಿರೋಂಥ ಸೋರೆಕಾಯಿನ ಆ್ಯಡ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ಓಕೆನಾ. ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದ್ರ ಜೊತೆಗೆ ನಮ್ಮ ಪಲ್ಯ ಎಷ್ಟು ಕ್ವಾಂಟಿಟಿ ಬೇಕು, ಹಾಗೆಯೇ ಎಷ್ಟು ಗಟ್ಟಿ ಬೇಕು ನಿಮ್ಮ ಆಪ್ಷನ್ ಅದು. ಓಕೆನಾ. ಅತಿ ತೆಳುವಾಗೂ ಬೇಡ ಸಾಂಬಾರು ಥರ, ಅತಿ ತುಂಬ ಡ್ರೈ ಥರ ಗಟ್ಟಿನೂ ಬೇಡ. ನಿಮಗೆ ಗೊಜ್ಜು ಥರ ಗ್ರೇವಿ ಥರ ಬೇಕು ಅನ್ನೋದಾದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಏಕೆಂದರೆ ಇಲ್ಲಿ ಸೋರೆಕಾಯಿ ಪಲ್ಯ ಮಾಡ್ತಿರೋದ್ರಿಂದ ಸೋರೆಕಾಯಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನೀವೇನೇ ಮಸಾಲೆ ಆ್ಯಡ್ ಮಾಡಿದ್ರೂ ಸೋರೆಕಾಯಿ ಪಲ್ಯ ನೀರು ಬಿಟ್ಕೊಬಿಡುತ್ತೆ. ಅದೊಂದು ನೆನಪಿರಲಿ ನಿಮಗೆ. ಓಕೆನಾ. ನೀರು ಬಿಟ್ಕೊಡುತ್ತೆ, ತುಂಬ ಡ್ರೈ ಅಂತೂ ಆಗೋಲ್ಲ. ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ. ಇಲ್ಲ ಅಂದರೆ ಜಾಸ್ತಿ ನೀರನ್ನ ಬೇರೆ ಪಲ್ಯಕ್ಕೆ ಹಾಕೋ ಥರ ಜಾಸ್ತಿ ನೀರನ್ನ ಆ್ಯಡ್ ಮಾಡಿದರೆ ತುಂಬ ಸಾಂಬಾರು ಥರ ತೆಳುವಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಕುಕ್ಕರಲ್ಲಾದರೆ 1 ವಿಷಲ್ನ ಹೊಡೆಸ್ಕೊಡಿ ಸಾಕು. ಬಟ್ ನೀವು ಬೇರೆ ತಪ್ಪಲೆಯಲ್ಲಿ ಬಾಣಲಿಲಿ ಮಾಡ್ತೀನಿ ಅನ್ನೋದಾದರೆ ನೀವು ಆರಾಮಾಗೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಆರಾಮಾಗಿ ನಿಮಗೆ ಎಷ್ಟು ಗೊತ್ತಾಗುತ್ತೆ ನಿಮಗೆ ಬೆಂದಿದೆಯಾ ಇಲ್ವಾ ಅನ್ನೋದು. ಆ ರೀತಿ ಮಸಾಲೆ ಎಲ್ಲ ಬೆಂದ ಮೇಲೆ ಆರಾಮಾಗಿ ಆಫ್ ಮಾಡ್ಕೊಳ್ಳಿ ಆಯಿತಾ. ಇದಿಷ್ಟು ನನ್ನ ಸೋರೆಕಾಯಿ ಪಲ್ಯದ ಜೊತೆಗೆ ರೊಟ್ಟಿ. ಅದ್ರ ಜೊತೆಗೆ ಸೈಡ್ಸ್ ಅಂತೂ ಇದಿರುತ್ತೆ. ಅದು ಸೌತೆಕಾಯಿ ಆಗಲಿ ಅಥವಾ ಕ್ಯಾರೆಟ್ ಆಗಲಿ ಅದಂತೂ ಇರುತ್ತೆ. ಬಟ್ ನಾನು ಇದರಲ್ಲಿ ತೋರಿಸಲಿಲ್ಲ, ಸೈಡಲ್ಲಿ ಎಕ್ಸ್ಟ್ರಾ ಪ್ಲೇಟಿಗೆ ತಿಟ್ಕೊಂಡಿರೋದ್ರಿಂದ ರೊಟ್ಟಿ ಮತ್ತು ಪಲ್ಯ ಎರಡನ್ನೇ ತೋರ್ಸೋಕ್ಕಾಗಿದ್ದು. ಇನ್ನು ಮಧ್ಯಾಹ್ನದ ಊಟಕ್ಕೆ ಬಂದು ಮನೆಯಲ್ಲೇ ತೋಟ ಇದೆ ಅಂತ ಹೇಳಿದೆ, ಅವರೆಕಾಳು ಬಿಡಿಸಿಟ್ಕೊಂಡಿದ್ದೆ. ಅವರೆಕಾಯಿ ಹಸಿ ಅವರೆಕಾಳನ್ನ ಬಿಡಿಸಿಟ್ಕೊಂಡು ಅದ್ರ ಜೊತೆಗೆ ಅವರೆಕಾಳು ಉಪ್ಪು ಸಾಂಬಾರು ಮಾಡಿದ್ದೀನಿ. ಜೊತೆಗೆ ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ ಮಧ್ಯಾಹ್ನದ ಊಟಕ್ಕೆ. ಇನ್ನು ಕ್ಯಾರೆಟ್ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಒಂದು ಮೊಟ್ಟೆನ ತೊಗೊಂಡಿದ್ದೀನಿ. ಇದಿಷ್ಟು ನನ್ನ ಮಧ್ಯಾಹ್ನದ ಊಟ ಆಗಿರುತ್ತೆ. ಅಂದರೆ ಅವರೆಕಾಳು ಉಪ್ಪು ಸಾಂಬಾರು ಮಾಡಿದ್ದೀನಿ. ಓಕೆನಾ. ಉಪ್ಪು ಸಾಂಬಾರು ಅಂದರೆ ಯಾವುದೇ ರೀತಿಯ ಆಯಿಲ್ ಅಂತೂ ಇರೋದೇ ಇಲ್ಲ. ಬೆಸ್ಟ್ ಆಪ್ಷನ್ ವೆಯ್ಟ್ ಲಾಸ್ ಮಾಡೋರಿಗೆ ಬೆಸ್ಟ್ ಆಪ್ಷನ್ ಅಂದರೆ ಉಪ್ಪು ಸಾಂಬಾರುಗಳು. ಓಕೆನಾ. ಯಾವ ಸೊಪ್ಪಾಗಲಿ ನೋಡಿ, ಅವರೆಕಾಯಿ ತೊಗೊಂಡಿದ್ದೀನಿ, ಬಟ್ ಅವರೆಕಾಯಿಗೂ ಸ್ವಲ್ಪ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ. ಅವರೆಕಾಳನ್ನೂ ಕೂಡ ನಾನು ಒಗ್ಗರಣೆನೂ ಮಾಡಿಲ್ಲ, ಹಾಗೆಯೇ ಕಾಳನ್ನ ಬೇಯಿಸ್ಕೊಂಡಿದ್ನಲ್ವ ಉಪ್ಪು ಹಾಕಿ, ಅದಷ್ಟೇ, ಅದಕ್ಕೆ ಒಗ್ಗರಣೆನೇ ಮಾಡೋಕ್ಕೆ ಹೋಗಿಲ್ಲ. ಅದೆಷ್ಟು ಮಧ್ಯಾಹ್ನದ ಊಟ ಆಗಿದೆ. ಇನ್ನು ಗರಂ ಮಸಾಲೆನ ಹೇಗೆ ಮಾಡೋದು ಸಿಸ್ಟರ್, ಸ್ವಲ್ಪ ನನಗೂ ಆ ಇಂಗ್ರೀಡಿಯೆಂಟ್ಸ್ನ ತಿಳಿಸಿ ಅಂತ ತುಂಬ ಜನ ಕಮೆಂಟ್ ಹಾಕಿದ್ರಿ. ನೋಡಿ ತುಂಬಾ ಖುಷಿಯಾಯಿತು ನಿಜವಾಗ್ಲೂ. ನಾನು ಮಾಡೋ ಗರಂ ಮಸಾಲೆನ ನಿಮಗೂ ಕೂಡ ತಿಳಿಸ್ಬೇಕು ಅಂತ ಅನ್ನಿಸ್ತು. ಹಾಗೆಯೇ ನಮ್ಮ ಮನೇಲಿ ಗರಂ ಮಸಾಲೆ ಖಾಲಿ ಆಗಿರೋದ್ರಿಂದ ಮಾಡ್ಕೋತಾ ಇದ್ದೆ. ಅದೊಂದು ವಿಡಿಯೋನ ಕೂಡ ಸಣ್ಣದಾಗಿ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಗರಂ ಮಸಾಲೆಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ನ ಹೇಳ್ತಾ ಇದ್ದೀನಿ. ಸ್ವಲ್ಪ ಚಕ್ಕೆ ತೊಗೊಳ್ಳಿ, ಅದ್ರ ಜೊತೆಗೆ ಲವಂಗ ತೊಗೊಳ್ಳಿ. ಸ್ವಲ್ಪ ಜಾವ್ಕಾಯಿ ಅಂತೂ ಮಿಸ್ ಮಾಡೋ ಹಾಗೆ ಇಲ್ಲ, ಅಂಗಡಿಯಲ್ಲಿ ಕೇಳಿ ಆಯಿತಾ. ಜಾಯ್ಕಾಯಿ ಕೊಡಿ ಅಂತ ಹೇಳಿದರೆ ಯಾರಾದರೂ ಕೊಡ್ತಾರೆ. ಜಾಯ್ಕಾಯಿ ತೊಗೊಂಡಿದ್ದೀನಿ, ಒಂದು ಜಾಯ್ಕಾಯಿ, ಅದ್ರ ಜೊತೆಗೆ ಚಕ್ಕೆ, ಹಾಗೆಯೇ ಲವಂಗ, ಒಂದು 3ರಿಂದ 4 ಸ್ಟಾರ್ ಹೂವು ತೊಗೊಂಡಿದ್ದೀನಿ. ಅದಲ್ಲದೆ 4 ಯಾವುದಪ್ಪ ಅದು ಏಲಕ್ಕಿ ತೊಗೊಂಡಿದ್ದೀನಿ. ಅದಲ್ಲದೆ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಇನ್ನು ಸೋಂಪು ಕಾಳನ್ನ ತೊಗೊಂಡಿದ್ದೀನಿ. ಇಷ್ಟನ್ನು ತೊಗೊಂಡು ನಾನು ಪಲಾವ್ ಎಲೆನ ಮರ್ತಿದ್ದೆ. ಓಕೆನಾ. ಪಲಾವ್ ಎಲೆನ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. 3ರಿಂದ 4 ಪಲಾವ್ ಎಲೆನ ತೊಗೊಳ್ಳಿ. ಲಾಸ್ಟಲ್ಲಿ ನಾನು ಕೂಡ ಪಲಾವ್ ಎಲೆ ಹಾಕ್ಕೊಂಡೆ, ಬಟ್ ಅದನ್ನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಪಲಾವ್ ಎಲೆನ ಆ್ಯಡ್ ಮಾಡ್ಕೊಳ್ಳಿ. ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಪ್ರತಿಯೊಂದು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದೀನಿ ಅಂತ ತೋರಿಸಿದ್ದೀನಿ. ಬಟ್ ನಿಮಗೆ ಕ್ವಾಂಟಿಟಿ ತುಂಬ ಕನ್ಫ್ಯೂಸ್ ಆಗ್ತಿದೆ ಅಂದರೆ 10 ರೂಪೀಸ್ ಪ್ಯಾಕೆಟ್ ಅಂತೂ ಚಕ್ಕೆ, ಲವಂಗ, ಸ್ಟಾರ್ ಹೂವು, ಮರಾಠಿ ಮೊಗ್ಗು, ಜಾಯ್ಕಾಯಿ, ಆಮೇಲೆ ಕಸೂರಿ ಮೆಥಿ, ಹಾಗೆಯೇ ಸೋಂಪು ಕಾಳು, ಇವೆಲ್ಲ 10 ರೂಪೀಸ್ಗೆ ನಿಮಗೆ ಅಂಗಡಿಲಂತೂ ಸಿಗುತ್ತೆ ಅಲ್ವಾ. ಆ ಕ್ವಾಂಟಿಟಿನ ತೊಗೊಂಡು ಸ್ವಲ್ಪ ಲವಂಗನ ಕಮ್ಮಿ ಹಾಕ್ಕೊಳ್ಳಿ ಆಯಿತಾ. ತುಂಬ ಲವಂಗ ಹಾಕೋಕ್ಕೆ ಹೋಗ್ಬಿಡಿ. ಇಷ್ಟನ್ನು ತೊಗೊಂಡು ನೀವು ಪುಡಿ ಮಾಡಿಕೊಂಡು ರುಬ್ಬಿ ಡ್ರೈಯಾಗಿ, ಏನು ಹುರಿಯೋದು ಏನೂ ಮಾಡಿಲ್ಲ ಆಯಿತಾ. ಹುರಿಯೋಕ್ಕೆಲ್ಲ ಹೋಗ್ಬಿಡಿ, ಮಾಮೂಲಿಯಂತೆ ಪುಡಿ ಮಾಡಿ ಇಟ್ಕೊಳ್ಳಿ ಅಷ್ಟೇ. ಇದರಲ್ಲಿ ಕೆಡೋ ಅಂಥ ವಸ್ತು ಯಾವುದೂ ಇಲ್ಲ. ಹಾಗೆಯೇ ತುಂಬ ದಿನ ಸ್ಟೋರ್ನೂ ಮಾಡೋಕ್ಕೆ ಹೋಗ್ಬೇಡಿ. ಗರಂ ಮಸಾಲೆ ಮನೇಲೇ ಮಾಡಿ ಇಟ್ಕೊತಿದ್ವಿ ಅಂದ್ಬಿಟ್ಟು ತುಂಬ ದಿನ ಸ್ಟೋರ್ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಏನು ದೊಡ್ಡ ರಿಸ್ಕ್ ಕೆಲಸ ಅಲ್ಲ ಅಲ್ವಾ ಇದು. 5 ನಿಮಿಷಕ್ಕೆ ಆಗೋಗ್ಬಿಡುತ್ತೆ. ನೀವೇನಾದರೂ ಅವತ್ತಿಂದ ಸ್ಪೆಷಲ್ ತಿಂಡಿ ಮಾಡ್ತಿದ್ದೀರಾ, ಪಲಾವ್ ಮಾಡ್ತಿದ್ದೀರಾ ಅಥವಾ ಬಿರಿಯಾನಿ ಮಾಡ್ತಿದ್ದೀರಾ ಅಂದರೆ ಒಂದು 2 ಮಿನಿಟ್ಸ್ಗೆ ಈ ಥರ ರುಬ್ಕೊಬಿಡ್ಬೋದು. ಓಕೆನಾ. ಒಂದು 15 ಡೇಸ್ಗೆ ಒಂದು ಸಲ
ಈ ಥರ ಗರಂ ಮಸಾಲೆನ ಮಾಡಿಟ್ಕೊಡಿ. 1 ಮಂತ್ವರೆಗೆ ಪ್ಲೀಸ್ ಸ್ಟೋರ್ ಮಾಡಿಡೋಕೆ ಹೋಗ್ಬಿಡಿ. ಯಾವ ವಸ್ತುನೇ ಆದರೂ ಅಷ್ಟೇ ಚೆನ್ನಾಗಿರಲ್ಲ, ಯಾಕೆಂದರೆ ಅದರ ಫ್ಲೇವರೇ ಹೋಗ್ಬಿಡುತ್ತೆ. ಓಕೆನಾ. ಹೊರಗಡೆ ಅಂಗಡಿಲಿ ತೊಗೋತೀನಿ ಅಂದರೆ ಇದು ಸ್ಟೋರೇಜ್ ಆಗಿರೋವಂಥದ್ದು, ಪ್ಯಾಕೆಟ್ ಫುಡ್ ಆಗಿರುತ್ತೆ. ಹಾಗಾಗಿ ಇದನ್ನು ನಾನು ಪ್ಯಾಕೆಟ್ ಫುಡ್ ಮಾಡ್ತಾ ಇಲ್ಲ, ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ. ಅದಲ್ಲದೆ ಜಾಯಿಕಾಯಲ್ಲಿ ಆಯಿಲ್ ಅಂಶ ಇದೆ, ತುಂಬಾ ಒಳ್ಳೆಯದು ಜಾಯಿಕಾಯಿ ಆಯಿತಾ. ಅದನ್ನೇ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ತುಂಬ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ಯೂಸ್ ಮಾಡುವಾಗ ತುಂಬ ದಿನ ಇಟ್ಟರೆ ಹೊರಟೋಗ್ಬೋದೇನೋ, ಬಟ್ ನನಗೆ ಗೊತ್ತಿಲ್ಲ. ನಾನು ಅಷ್ಟು ದಿನ ಇಟ್ಟೂ ಇಲ್ಲ ಇಲ್ಲಿವರೆಗೂ. ಒಂದು 2 ಇಯರ್ಸಿಂದ ನಾನು ಮಾಡ್ಕೋತಾ ಇದ್ದೀನಿ. ಇಷ್ಟು ದಿನ ನಾನು ಅದನ್ನು 1 ಮಂತು 1.5 ಮಂತ್ವರೆಗೆ ನಾನು ಇಟ್ಟೂ ಇಲ್ಲ. 15 ಡೇಸ್ ಹಬ್ಬ ಅಂದರೆ 20 ಡೇಸ್ಗೆಲ್ಲ ನನ್ನ ಈ ಗರಂ ಮಸಾಲೆ ಖಾಲಿ ಆಗಿಬಿಡುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಕೂಡ ಇದನ್ನು ಹಾಕ್ಕೊಂಡು ಟ್ರೈ ಮಾಡಿ, ಒಂದ್ಸಲ ಟ್ರೈ ಮಾಡಿ. ಪ್ರತಿಯೊಂದು ಪಲಾವ್ಗೆ ಹಾಕ್ಕೊಳ್ಳಿ, ಉಪ್ಪಿಟ್ಟಿಗೆ ಹಾಕ್ಕೊಳ್ಳಿ, ಪಲ್ಯಗಳಿಗೆ ಹಾಕ್ಕೊಳ್ಳಿ, ಪ್ರತಿಯೊಂದಕ್ಕೂ ಹಾಕ್ಕೊಂಡು ನೋಡಿ. ನೀವೇ ಹೇಳ್ತೀರ ತುಂಬಾ ಚೆನ್ನಾಗಿರುತ್ತೆ ಆಯಿತಾ. ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದಲ್ಲದೆ ಆ ಫುಡ್ದು ಫ್ಲೇವರೇ ಚೇಂಜ್ ಆಗೋಗುತ್ತೆ. ನೀವು ಪಲ್ಯ ಮಾಡ್ತೀರಾ, ಪಲಾವ್ ಮಾಡ್ತೀರಾ, ಉಪ್ಪಿಟ್ಟು ಮಾಡ್ತೀರಾ ಅಂದ್ರೂ ಅದ್ರ ಫ್ಲೇವರ್ ಒಂಥರ ಚೆನ್ನಾಗಿರುತ್ತೆ. ಓಕೆನಾ. ಯೂಸ್ ಮಾಡಿ ನೋಡಿ. ನಿಮಗಿಷ್ಟ ಆದರೆ ಒಂದು ಕಮೆಂಟ್ ಹಾಕಿ. ಓಕೆನಾ. ಇದಿಷ್ಟು ನನ್ನ ಗರಂ ಮಸಾಲ ಐಟಮು. ಇನ್ನು ನೈಟ್ಗೆ ನಾನು ಚಿಕ್ಕದಾಗಿರೋ ಅಂತಹ ಒಂದು ಚಪಾತಿನ ಹೊತ್ಕೊಂಡಿದ್ದೀನಿ ಆಯಿತಾ. ಅದರ ಮೇಲೆ ಆ ಚಪಾತಿ ಮೇಲೇ ಒಂದು ಮೊಟ್ಟೆನ ಹೊಡೆದಾಕಿ ಅದ್ರ ಮೇಲೆ ಮೊಟ್ಟೆ ಮೇಲೇ ಪೆಪ್ಪರ್ ಪೌಡರು ಹಾಗೆಯೇ ಸಾಲ್ಟ್ ಪೌಡರ್ನ ಹಾಕ್ಕೊಂಡು ಆ ಚಪಾತಿನ ಬೇಯಿಸ್ತಾ ಇದ್ದೀನಿ. ಓಕೆನಾ. ಇಷ್ಟೇ ನಾನು ಮಾಡ್ಕೊಂಡಿರೋದು. ಈಗ ಬುರ್ಜಿ ಮಾಡ್ಕೊಳಕ್ಕೆ ಹೋದರೆ ಅದಕ್ಕೂ ಮತ್ತೆ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಹಿಂಸೆ ಆಗುತ್ತೆ ನೈಟ್ಗಲ್ವಾ ಅಂದ್ಬಿಟ್ಟು ಒಂದು ಚಿಕ್ಕ ಚಪಾತಿ ಮೇಲೆ ಒಂದು ಮೊಟ್ಟೆನ ಹೊಡೆದು ಹಾಕಿ ಸಾಲ್ಟ್ ಮತ್ತು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡಿಕೊಂಡೆ. ಇದಿಷ್ಟು ನನ್ನ ನೈಟ್ ಊಟ ಆಗಿರುತ್ತೆ. ಇದಿಷ್ಟೇ ನಾನು ನೈಟ್ ಊಟ ಮಾಡಿರೋದು. ಒಂದು ಚಪಾತಿ ತೊಗೊಂಡಿದ್ದೀನಿ. ಯಾಕೆಂದರೆ ಚಪಾತಿ ಯಾಕೆ ತೊಗೊಂಡೆ ಅಂದರೆ ಅವತ್ತು ನಮ್ಮ ಮನೇಲಿ ಫ್ರೂಟ್ಸ್ ಖಾಲಿಯಾಗಿತ್ತು, ಫ್ರೂಟ್ಸ್ ಇರಲಿಲ್ಲ. ಅದಕ್ಕೋಸ್ಕರ ಇನ್ನು ಹಸುವಾಗುತ್ತಲ್ವ, ಹಾಗಾಗಿ 7 o'clock ಒಂದು ಚಪಾತಿನ ತಿಂದ್ಕೊಂಡು ನನ್ನ ನೈಟ್ ಊಟನ ಮುಗಿಸಿದ್ದೀನಿ. ಇದಿಷ್ಟು ನನ್ನ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆಯೇ ನನ್ನ ವಿಡಿಯೋದಿಂದ ಸ್ವಲ್ಪನಾದರೂ ವೆಯ್ಟ್ ಲಾಸ್ ಆಗೋ ಥರ ನಿಮಗೆ ಮೋಟಿವೇಶನ್ ಸಿಗ್ತಿದೆ, ಯೂಸ್ಫುಲ್ ವಿಚಾರಗಳು ಸಿಗ್ತಿದೆ ಅಂತ ಅನಿಸಿದೆ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹೈಪ್ ಅಂತ ಬರುತ್ತೆ ಆಯಿತಾ, ಹೈಪ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊತಾ ನನ್ನ ಇವತ್ತಿನ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ, ಇನ್ನಷ್ಟು ಮೋಟಿವೇಶನ್ ವಿಡಿಯೋಗಳೊಂದಿಗೆ ಸಿಗ್ತೀನಿ. ಹಾಗೆಯೇ ನಿಮ್ಮ ವೆಯ್ಟ್ ಲಾಸ್ನ ಮಾಡೋದನ್ನು, ನಿಮ್ಮ ವೆಯ್ಟ್ ಲಾಸ್ ಅಲ್ಲ, ನಿಮ್ಮ ಫ್ಯಾಟ್ ಲಾಸ್ನ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಟ್ ಲಾಸ್ನ ಗೋಲ್ನ ನೀವು ಎಷ್ಟಕ್ಕೆ ಇಟ್ಕೊಂಡಿದ್ದೀರಾ ಅಲ್ಲಿವರೆಗೆ ಬರೋವರೆಗೂ ಆ ಗೋಲ್ ನಿಮಗೆ ಎಷ್ಟಿದೆ, 50 ಟಾರ್ಗೆಟ್ ಇದೆಯೋ, 40 ಇದೆಯೋ, 45 ಇದೆಯೋ, 55 ಇದೆಯೋ, ಎಷ್ಟು ಟಾರ್ಗೆಟ್ ಇದೆ ಅಲ್ಲಿವರೆಗೂ ನೀವು ನಿಮ್ಮ ಡಯೆಟನ್ನು ನಿಲ್ಲಿಸಬಾರ್ದು. ಡಯೆಟ್ ಅಂತ ಅಂದರೆ ನಿಮಗೆ ಲೈಫ್ ಲಾಂಗ್ ಇರಬೇಕು. 1-2 ದಿನ ಮಿಸ್ ಆದರೂ ಪರವಾಗಿಲ್ಲ, ಲೈಫ್ ಲಾಂಗು ಹೆಲ್ತಿ ಡಯೆಟ್ನೇ ಚೂಸ್ ಮಾಡಲೇಬೇಕಾಗುತ್ತೆ. ಬಟ್ ಇಲ್ಲ ಆಗಲ್ಲ ಅನ್ನೋರಿಗೆ ನಿಮ್ಮ ಗೋಲ್ ಎಷ್ಟಿದೆ, ನಿಮ್ಮ ವೆಯ್ಟ್ ಎಲ್ಲಿವರೆಗೆ ತರಬೇಕು ಅಂತ ಇದೆ, ಎಲ್ಲಿವರೆಗೆ ನೀವು ವೆಯ್ಟ್ನ ಲಾಸ್ ಮಾಡ್ಕೋಬೇಕು ಅಂತ ಇದೆ, ಅಲ್ಲಿವರೆಗೂ ಕೂಡ ನಿಮ್ಮ ಡಯೆಟ್ನ ಯಾವತ್ತೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. 1-2 ದಿನ ಓಕೆ, ಬಟ್ ಏನು ಮಾಡೋಕ್ಕಾಗಲ್ಲ. ಆದರೆ ಡೈಲಿ ನಿಮಗೆ ಹೆಲ್ತಿ ರೆಸಿಪಿನೇ ಚೂಸ್ ಮಾಡಬೇಕು. ಇದು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ ಅಂತ ಹೇಳ್ತೀನಿ. ನಿಮ್ಮ ಲೈಫು ಚೆನ್ನಾಗಿರುತ್ತೆ, ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಿಮ್ಮ ಬಾಡಿನೂ ಚೆನ್ನಾಗಿರುತ್ತೆ. ಅದಲ್ಲದೆ ನಿಮ್ಮ ಡಯೆಟ್ ಇರೋದ್ರಿಂದ ಯಾವ ಕಾಯಿಲೆಗಳು ಕೂಡ ಬರಲ್ಲ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.